ನಿಮ್ಮ ಹತ್ರ ಏನಾದರೂ ಫೋನ್ ಪೇ ಇದ್ರೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಇನ್ಸ್ಟೆಂಟ್ ಆಗಿ 10 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಹೌದು, ಯಾರು ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಅಪ್ ಟು 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ, ಪೇಪರ್ ವರ್ಕ್ ಇಲ್ಲದೆ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತಿದ್ದಾರೆ. ಯಾವ ತರ ಅಪ್ಲೈ ಮಾಡಬೇಕು ಲೋನ್ಗೆ ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಎಲ್ಲಿ ಸಾಲ ಕೊಡ್ತಾರೆ ಗುರು ಅಂತ ಕೇಳ್ಬೋದು. ಇಲ್ಲಿ ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಪರ್ಸನಲ್ ಲೋನ್ ಆಗಿ 7.5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಗೋಲ್ಡ್ ಲೋನ್ ಆಗಿ ನಿಮಗೆ ನೋಡ್ಕೋಬಹುದು 50 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಮ್ಯೂಚುವಲ್ ಫಂಡ್ ಎಗೇನೆಸ್ಟ್ ಲೋನ್ ಸಮೇತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾನು ಪರ್ಸನಲ್ ಲೋನ್ ಬೇಕು, ಅದಕ್ಕೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಪರ್ಸನಲ್ ಲೋನ್ ಆಗಿ 3 ನಿಮ್ಗೆ ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಿದ್ದಾರೆ, ನೋಡ್ಕೋಬಹುದು. ಕ್ರೆಡಿಟ್ ಬಿ ಆಗಿರ್ಬೋದು, ಮನಿ ವ್ಯೂ ಆಗಿರ್ಬೋದು, ಇನ್ಸ್ಟಾ ಮನಿ ಆಗಿರ್ಬೋದು, ಇಷ್ಟು ಜನ ಬರ್ತಿದ್ದಾರೆ ನಿಮ್ಗೆ ಸಾಲ ಕೊಡ್ಲಿಕ್ಕೆ. ಜಸ್ಟ್ ಇವಾಗ ನಾನು ಯಾವ್ದ್ರ ಮೇಲಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಈ ಅಪ್ಲಿಕೇಶನ್ ಇಂದ ಆಕ್ಸಿಸ್ ಅನ್ನೋದಾದ್ರೆ ಹಾಕ್ತಿದೆ. ಈ ಅಪ್ಲಿಕೇಶನ್ ಅಲ್ಲಿ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ, ನೋಡ್ಕೋಬಹುದು. ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ. ಸೊ ಜಸ್ಟ್ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ KYC ಡಾಕ್ಯುಮೆಂಟ್ಸ್ ಅನ್ನೋದಾದ್ರೆ ತುಂಬಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಕೆಳಗಡೆ ಜನರಲ್ ಇನ್ಫಾರ್ಮೇಶನ್, ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಅದನ್ನೆಲ್ಲ ತುಂಬಿಕೊಂಡು ಹೋಗ್ಬೇಕಾಗತ್ತೆ. ಇವಾಗ ನೀವೇ ಡೈರೆಕ್ಟ್ ಆಗಿ ಹೋಗ್ತಿದ್ದೀರಾ ಅನ್ನೋದಾದ್ರೆ ಅಷ್ಟು ಬೇಗ ಸಾಲ ಅನ್ನೋದಾದ್ರೆ ಕೊಡೋದಿಲ್ಲ. ನೀವು ಫೋನ್ ಪೇ ಮುಖಾಂತರ ಹೋಗ್ತಿದ್ದೀರಾ ಅನ್ನೋದಾದ್ರೆ ಬೇಗ ಅನ್ನೋದಾದ್ರೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಹಾಗೆ ಮನಿ ವ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದರಲ್ಲೂ ನಿಮ್ಗೆ ಅಪ್ ಟು 10 ನಿಮಿಷದಲ್ಲಿ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಇಲ್ಲಿ ನೋಡ್ಕೋಬಹುದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಲೋನ್ ರಿಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಲೋನ್ ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ಕೋಬಹುದು. ಗೋಲ್ಡ್ ಲೋನ್ ಸಮೇತ ಇದೆ, ಮತ್ತೆ ಮ್ಯೂಚುವಲ್ ಫಂಡ್ಸ್ ಲೋನ್ ಸಮೇತ ಇದೆ. ನಿಮ್ಮ ಹತ್ರ ಮ್ಯೂಚುವಲ್ ಫಂಡ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದ್ರ ಮುಖಾಂತರ ನಿಮ್ಗೆ ಲೋನ್ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ. ಅದರ ಎಗೇನೆಸ್ಟ್ ಆಗಿ ನಿಮ್ಗೆ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ನಿಮ್ಮ ಹತ್ರ ಯಾವ್ದಾದ್ರು ಇದ್ರೆ ಪ್ಲೆಡ್ಜ್ ಮಾಡಿದ್ದೀರಾ ಅನ್ನೋದಾದ್ರೆ ಫಂಡ್ಸ್ ನಿಮ್ಗೆ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಇನ್ಸ್ಟೆಂಟ್ ಆಗಿ ಯಾರು ಬೇಕಾದ್ರೂ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಬೈಕ್ ಲೋನು, ಕಾರ್ ಲೋನ್ ಸಮೇತ ಈ ಅಪ್ಲಿಕೇಶನ್ ಅಲ್ಲಿ ಅವೈಲಬಲ್ ಇದೆ. ಇನ್ಸ್ಟೆಂಟ್ ಆಗಿ ಲೋನು ಯಾರು ಬೇಕಾದ್ರೂ ಪಡ್ಕೋಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ಪೇ ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಅಕಸ್ಮಾತ್ ಏನಾದ್ರು ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮ್ ಅಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಆದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆಪ್ ಲಿಂಕ್ ಅಂತ ಇನ್ನೊಂದು ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಆದ್ರೂ ಅಷ್ಟೇ ನಿಮ್ಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. 2 ಅಪ್ಲಿಕೇಶನ್ ಮಾತ್ರ ಬೆಂಕಿ ಅಪ್ಲಿಕೇಶನ್ಸ್ ಅಂತಾನೆ ಹೇಳ್ಬೋದು. ನೀವು ಆರಾಮಾಗಿ ರಿಜಿಸ್ಟರ್ ಆದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. 2 ಅಪ್ಲಿಕೇಶನ್ ಅಲ್ಲೂ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದ್ರೆ ಇದೆ, ಜಾಯಿನ್ ಅನ್ನೋದಾದ್ರೆ ಆಗ್ಬೋದು. ಫ್ರೆಂಡ್ಸ್, ಇನ್ನು ಇಂಟ್ರೆಸ್ಟ್ ವಿಚಾರಕ್ಕೆ ಬರೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ 1 ಲಕ್ಷ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಟೆನ್ಯೂರ್ 12 ತಿಂಗಳು ಹಾಕೊಂಡಿದ್ದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟು 24.49% ಅನ್ನೋದಾದ್ರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 2500 ರೂಪಾಯಿ ಅನ್ನೋದಾದ್ರೆ ಚಾರ್ಜ್ ಅನ್ನೋದಾದ್ರೆ ಮಾಡ್ತಾರೆ. GST ಅಂತ ಹೇಳ್ಬಿಟ್ಟು 450 ರೂಪಾಯಿ ಅನ್ನೋದಾದ್ರೆ ಇರುತ್ತೆ. ನಿಮ್ಗೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಆಗೋದು 13,756 ರೂಪಾಯಿ ಅನ್ನೋದಾದ್ರೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಆಗುತ್ತೆ. EMI ನೋಡೋದಾದ್ರೆ 9,479 ರೂಪಾಯಿ ಅನ್ನೋದಾದ್ರೆ ಕಟ್ಕೊಂಡು ಹೋಗ್ಬೇಕಾಗತ್ತೆ. ನಿಮ್ಗೆ ಮ್ಯಾಕ್ಸಿಮಮ್ APR ನೋಡೋದಾದ್ರೆ 30% ಅನ್ನೋದಾದ್ರೆ ಇರುತ್ತೆ. ಅಮೌಂಟ್ ಡಿಸ್ಬರ್ಸಲ್ ಆಗೋದು 97,000 ರೂಪಾಯಿ ಅನ್ನೋದಾದ್ರೆ ಡಿಸ್ಬರ್ಸಲ್ ಆಗುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 1,13,000 ರೂಪಾಯಿ ಅನ್ನೋದಾದ್ರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ಪ್ಲೇ ಸ್ಟೋರ್ಗೆ ಬಂದು ನೀವು ಆರಾಮಾಗಿ ಡೌನ್ಲೋಡ್ ಅನ್ನೋದಾದ್ರೆ ಮಾಡ್ಕೋಬಹುದು. ಸೊ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.